ನಾನು ಹೇಳಿದ್ನಲ್ಲ ಸರ್, ನಾನು ಒಂದೇ ಜಾಗದಲ್ಲಿ ಒಂದು 50 ಜಾಗದಲ್ಲಿ ಇದ್ದೀನಿ ಸರ್. ನಾರ್ತ್ ಇಂಡಿಯಾದಲ್ಲಿದೆ, ಹೆಚ್ಚು ಕಡಿಮೆ ನಾರ್ತ್ ಇಂಡಿಯಾದಲ್ಲಿ. ನನಗೆ ಸ್ವಲ್ಪ ಮುಂಚೆಯಿಂದ ಒಂದು ದೇಶ ಸುತ್ತು ಆಸೆ ಇತ್ತು. ಈ ಈ ನೋವಲ್ಲಿ ತೀರಿಸ್ಕೊಂಬಿಟ್ಟೆ ಸರ್. ಸರ್ ರಿಪೀಟಾಗಿ ಹೇಳೋಕ್ಕಲ್ಲ ಸರ್. ಬರಿಗೈಲೇ ಹೋಗಿದ್ದೀನಿ, ಬರಿಗೈಲೇ ಹೋಗಿದ್ದೀನಿ. ಅವ್ರ ದುಡ್ಡು ಏನು ₹1 ಕಳೆದಿಲ್ಲ ಸರ್. ಅವ್ರ ದುಡ್ಡು ₹1 ಕಳೆದಿಲ್ಲ. ಅವ್ರ ದುಡ್ಡು ₹1 ತೊಗೊಂಡಿಲ್ಲ. ಅವರೇ ಕೈ ಎತ್ತಿ ನನಗೆ ಕಷ್ಟ ಅಂತ ಕೊಟ್ಟಿದ್ದ ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡನ್ನು ಅವ್ರದ್ದು ಮುಟ್ಟಿಲ್ಲ ಸರ್. ಎಲ್ಲಿ ಬೇಕಂದ್ರೆ ಹೇಳಂದ್ರೆ ಅವರು ಹೇಳ್ತಾರೆ, ಅವ್ರನ್ನೇ ಕೇಳಿ, ಹೇಳ್ತಾರೆ. ಎಂದಾದರೂ ನನ್ನ ದುಡ್ಡು ತೊಗೊಂಡೋಗಿದೆ ಅಂತ ಅವರು ಹೇಳಿದ್ದಾರೆ ಸರ್? ಯಾರು ಹೇಳಿದ್ದಾರೆ? ಅವ್ರು ದರ್ಶನ್ ಸರ್ ಹೇಳಿದ್ದಾರೆ ಸರ್? ಇಲ್ವಲ್ಲ. ದರ್ಶನ್ ಸರ್ ಹೇಳಿದ್ರೆ ನಾನು ಬಂದು ಹೇಳಿ ಸರ್, ನಾವು ಉತ್ತರ ಕೊಡ್ತೀವಿ. ಅದೇ ಸರ್, ಯಾರು ದರ್ಶನ್ ಸರ್ ಹೇಳಿದ್ದಾರೆ? ಅಲ್ಲ, ಅವರೆಲ್ಲಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್? ಅದೇ ಕಡೆ ಸರ್, ಕಡೆ. ಆದರೆ ಅವರಾಗಿ ಏನಾರು ಹೇಳಿದ್ದಾರೆ ಸರ್? ಒಂದು ಸಲ ನನಗೆ ಹೇಳಿಸ್ಬಿಡಿ ಸರ್. ಇದು ಇಷ್ಟರ ಮುಂದೆ ನೀವು ಏನಂತ ಅದನ್ನು ಮಾಡ್ತೀನಿ ಸರ್. ಒಂದು ಸಲ ಹೇಳಿಸಿ. ₹1 ತೊಗೊಂಡಿಲ್ಲ ಸರ್. ಅವ್ರ ಕಷ್ಟ ಅಂತ ಕೊಟ್ಟಿದ್ದಾರೆ, ನಿಜ ಸರ್. ಅವ್ರ ಕಷ್ಟ ಅಂದಾಗ ನಾನು ಕೊಟ್ಟಿದ್ದಾರೆ ಸರ್. ಬಟ್ ಅದನ್ನು ನಾನು ಮರೆಯೋಕ್ಕಾಗಲ್ಲ. ಅದನ್ನು ನನಗೆ ದುಡ್ಡು ತೀರಿಸ್ಬೇಕು, ಗೊತ್ತಿಲ್ಲ ಯಾವಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ತೀರಿಸುವಂಗೆ ಅವ್ರಿಗೂ ತೀರಿಸ್ಬೇಕು. ಆದರೂ ಅವ್ರು ಬಡ್ಡಿ ಇಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಉಳಿದವ್ರ ಕಡೆ ಸ್ವಲ್ಪ ಏನು ಸರ್? ಹೌದು. ನಾನು ಹೇಳಿದ್ನಲ್ಲ ಸರ್, ನಾನು ದೇವ್ರ ಹತ್ರ ಬೇಡ್ಕೊಳೋದು ಅಷ್ಟೇ. ಇವತ್ತು ಬೇಡ್ಕೊತೀನಿ, ಅವತ್ತು ಬೇಡ್ಕೊಂಡು. ದರ್ಶನ ಆಗಲಿ, ದಿನಕರ ಆಗಲಿ, ಇವತ್ತು ಚೆನ್ನಾಗಿರಲಿ. ಅವ್ರ ಆ ಸಂಸ್ಥೆಯಿಂದ ನಾನು ಅನ್ನ ಉಂಡಿದ್ದೀನಿ. ಅದು ನನ್ನ ಮಾತ್ರ ಸಂಸ್ಥೆ ಇದ್ದಂಗೆ. ಅವ್ರು ಚೆನ್ನಾಗಿರಲಿ, ಆದಷ್ಟು ಬೇಗ ಹೊರಗೆ ಬರಲಿ. ಅವ್ರಿಗೆ ಯಾವತ್ತೂ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಇವತ್ತು ಅದನ್ನೇ ಬಯಸ್ತೀನಿ, ಮನಸಾರ ಬಯಸ್ತೀನಿ. ದೇವ್ರ ಮುಂದೆ ನಾನು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಬೇಡ್ಕೊತೀನಿ ಅನ್ನೋ ಗೊತ್ತಿಲ್ಲ. ದರ್ಶನ್ ಸರ್ ಮತ್ತು ದಿನಕರ ಬಗ್ಗೆ ಬೇಡ್ಕೊತೀನಿ ಸರ್. ಸರ್, ಈಗ ನನ್ನ ಹೆಂಡತಿ, ನಾನು ಇನ್ನೊಂದು ವಿಷಯ ಹೇಳಕ್ಕೆ ಮರ್ತ್ಬಿಟ್ಟು ಈ ಮಧ್ಯದಲ್ಲಿ. ನಾನು ಯಾರ ಮದುವೆಗಂತ ಇಲ್ಲಿಂದ ಹೋದ್ನಲ್ಲ ಸರ್, ನಮ್ಮ ಮಿಸಸ್ ತಮ್ಮ, ನಮ್ಮ ಬಾಮೈದ, ಅವನೇ ತೀರ್ಕೊಂಡ್ಬಿಟ್ಟ 6 ವರ್ಷದಲ್ಲಿ. ಅವನ ಮದುವೆಗಂತ ನಾವು ಊರು ಬಿಡ್ಬೇಕಾಯ್ತು. ಅದೇ ಟೈಮಲ್ಲೇ ನಮ್ಮದು ಪೋಸ್ಟ್ಪೋನ್ ಆಯ್ತು ಸಾಯೋ ವಿಷಯ. ಈಗ ಅವನೇ ಇಲ್ಲ. ಅವನೊಬ್ಬನೇ ಮಗ. ನಮ್ಮ ಅವನಿಗೆ, ನಮ್ಮ ಮಿಸಸ್ಸು, ಅವ್ರ ತಂದೆಗೆ ಹುಷಾರಿಲ್ಲ, ತಾಯಿಗೂ ಹುಷಾರಿಲ್ಲ, ನೋಡ್ಕೋಬೇಕು ಅಂತ ಅವರೇ ಈಗ ತವ್ರ ಮನೇಲಿ ಬಂದಿದ್ದಾರೆ. ನಮ್ಮ ಮಿಸಸ್ಸೇ ತಂದೆ ತಾಯಿ ನೋಡ್ಕೊತಾ ಇದ್ದಾರೆ. ಅವಳೇ ನನ್ನ ಮಿಸಸ್ ಹಾಸ್ಪಿಟಲಲ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. 15,000 ಪ್ರೈವೇಟ್ ಸ್ಕೂಲಲ್ಲಿ. ಅದೇ ಸ್ಕೂಲಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ, CBSE 8th ಸ್ಟ್ಯಾಂಡರ್ಡ್. ನನ್ನ ಸ್ಕೂಲಲ್ಲಿ ಚೆನ್ನಾಗಿದ್ದಾನೆ, ಫಸ್ಟ್ ಟೈಮ್ ಬರ್ತಾನೆ. ನನ್ನ ಹೆಂಡ್ತಿನೇ, ನಾನು ಇವತ್ತಿನವರೆಗೂ ನನ್ನ ಮಗನ ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ನನ್ನ ಹೆಂಡ್ತಿನೇ ದುಡಿತಾಳೆ, ಫೀಸ್ ಕಟ್ತಾ ಇದ್ದಾಳೆ ಸರ್. ಇವತ್ತಿನವರೆಗೂ. ಇಷ್ಟರ ಮಧ್ಯದಲ್ಲಿ ನಮ್ಮ ಅಣ್ಣ ಸ್ವಲ್ಪ, ನಾನು ಇಲ್ಲ ಅಂದಾಗ ನಮ್ಮ ಅಣ್ಣ ಸರ್ ನನ್ನ ಫ್ಯಾಮಿಲಿನ ಸ್ವಲ್ಪ ಹಿಡ್ಕೊಂಡು ಬಡ್ದಾಡ್ದು ಅಂದರೆ ನಮ್ಮ ಅಣ್ಣ ಸರ್. ನಮ್ಮ ಅಣ್ಣ ನನ್ನ ದೇವ್ರು ಸರ್, ನೆಕ್ಸ್ಟ್ ತಂದೆ ಸರ್. ನನಗೆ ಇಷ್ಟೇ ಹೇಳ್ಬೋಲ್ಲ ಸರ್. ಏನು ನನ್ನ ಪ್ರಾರಬ್ಧ ಕರ್ಮ ಸರ್. ನಾನು ಹೇಳಲ್ಲ, ಪ್ರಾರಬ್ಧ ಕರ್ಮಗಳು ಸರ್. ನಾನು ಮಾಡಿರ್ಬೋದು ಈ ಜನ್ಮದಲ್ಲಿ. ನನಗೆ ಗೊತ್ತಿರುವಂಗೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಸರ್. ನನ್ನ ಕೈಲಿ ಆಗುವಷ್ಟು ಹೆಲ್ಪ್ ಮಾಡಿದ್ದೀನಿ. ಆದರೂ ಸಾಲ ಮಾಡಿದ್ದು ನಿಜ, ಬಡ್ಡಿ ಕಟ್ಟಿದ್ದು ನಿಜ, ಸೋತಿದ್ದು ನಿಜ. ಆದರೆ ನಾನು ಗೊತ್ತಿರುವಂಗೆ ಉದ್ದೇಶಪೂರ್ವಕವಾಗಿ ಏನೂ ಮಾಡಲಿಲ್ಲ. ಬಟ್ ಏನೋ ಇರ್ಬೋದು ಸರ್, ನಾನು ಜಾತಕ, ಪ್ರಾರಬ್ಧ ಕರ್ಮಗಳನ್ನ ನಾವು ನಂಬ್ತೀನಿ. ಅದೇನೋ ಹಳೆಯ ಜನ್ಮದಲ್ಲಿ ನಾನು ಏನೋ ಪಾಪ ಮಾಡಿರ್ಬೋದು, ಈಗ ಅನುಭವಿಸ್ತಾ ಇದ್ದೀನಿ ಅನ್ಸುತ್ತೆ. ತೀರಿಸ್ಬೇಕಲ್ಲ ಸರ್ ಅವನು. ಇದು ನನ್ನ ಅನಿಸಿಕೆ, ಗೊತ್ತಿಲ್ಲ ಸರ್. ಎಲ್ಲರೂ ಇಂಥ ಫೇಸ್ಗಳನ್ನ ಎಲ್ಲರೂ ಫೇಸ್ ಮಾಡ್ತಾರೆ. ನಾನು ಫೇಸ್ ಮಾಡಿದ್ದೀನಿ ಸರ್ ಈ ಫೇಸ್. ನಂದು ಇದು ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ದುಡ್ಡು ಮಾರ್ಕೆಟಲ್ಲಿ ಇದೆ ಅಂತ ಹೇಳಿದ್ದು. ಅದು ಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದಾಗ ನಾನು ಒಂದು 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಮೇಡಮ್. ಅದರಲ್ಲಿ ಎಷ್ಟೋ ಪಿಕ್ಚರ್ ಪ್ರೊಡ್ಯೂಸರ್ಗಳು ಚೆಕ್ಗಳು ನನ್ನ ಹತ್ರ ಇದ್ದಾವೆ. ಅವೆಲ್ಲ ಸೇರಿದ್ರೆ 1 ಕೋಟಿವರೆಗೂ ಇದೆ. 5 ಲಕ್ಷ, 12 ಲಕ್ಷ, 7 ಲಕ್ಷ, 9 ಲಕ್ಷ ಈ ಥರ ಚೆಕ್ಗಳು ನನ್ನ ಹತ್ರ ಇದ್ದಾವೆ. ನಾವು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಬಂದು ಕಷ್ಟ ಹೇಳ್ಕೊಂಡ್ರು. ನಾನೀಗ ಹೆಂಗೆ ಎಲ್ಲರ ಹತ್ರ ಹೋಗಿ ಕಷ್ಟ ಹೇಳ್ಕೊಂಡಲ್ಲ, ನಾನು ದುಡ್ಡು ಕೊಡೋರ ಹತ್ರ. ಅವರೆಲ್ಲ ನನಗೆ ಹೆಂಗೆ ಅವ್ರು ಒಳ್ಳೆತನ ಮೆರೆದ್ರಲ್ಲ, ಆ ಟೈಮಲ್ಲಿ ನಾನು ಒಳ್ಳೆತನ ಅಂತ ಹೇಳ್ತಲ್ಲ, ಆ ಟೈಮಲ್ಲಿ ನಾನು ಪಾಪ ಅವ್ರ ಕಷ್ಟಕ್ಕೆ ಸ್ಪಂದಿಸಿದೆ ಅಷ್ಟೇ, ಕೇಳಿಲ್ಲ. ಆ ಥರದ್ದು ಎಲ್ಲ ನೋಡ್ಬೇಕಾದ್ರೆ 1 ಕೋಟಿವರೆಗೂ ಬರಬೇಕು. ಅದ್ರದ್ದು ನಾನೇ ಸಾಲ ಓದ್ತಿದ್ದೀನಿ. ನಾನು ಕೊಡೋರಿಗೆ ಕೊಡಲೇಬೇಕಲ್ವ ಸರ್. ಪೋಸ್ಟರ್ ಅವ್ರಿಗೂ ಕೊಡಬೇಕು, ಪೇಪರ್ ಅವ್ರಿಗೂ ಕೊಡಬೇಕು, ಬೇರೆ ಯಾರಿಗೆ ಯುವಪಕ್ಕಿವರೆಗೂ ಕೊಡಲೇಬೇಕು. ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದಾಗ ನಾನಂತೂ ಕೊಡಲೇಬೇಕು. ಎಕ್ಸ್ಪೆನ್ಸ್ ನಾನು ಮಾಡಿರ್ತೀನಿ. ಅವ್ರು ಕೊಡಲಿಲ್ಲ ಅಂತಂದಾಗ ಏನು ಮಾಡಲಿ, ಆಯ್ತು ಬಿಡು ಅನ್ನೋದು. ದೇವರೆಲ್ಲ ಇನ್ನೊಂದು ಕಡೆ ಕೊಡ್ತಾನೆ ಅಂತಂದು ಎಲ್ಲಿ ಕೊಡಲಿಲ್ಲ. ಆದರೆ ದೇವ್ರು ಇನ್ನೊಂದು ಬದುಕಿಸಿದ್ದಾನೆ, ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸಿದ್ದಾನೆ. ಇದಿಷ್ಟೇ
ನನ್ನ ವಾಸ್ತವ ಸ್ಥಿತಿ ಸರ್. ನನ್ನ ಹೆಂಡತಿ ನನಗೆ ದೇವತೆ ಸರ್. ನನ್ನ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು, ನನ್ನ ಹೆಂಡತಿ ಅತ್ತೆ ಮಾವ, ನನ್ನ ಹೆಂಡತಿ ಅಕ್ಕಂಗಿಯರು ಎಲ್ಲರೂ ಇದೇ ಫ್ಯಾಮಿಲಿ. ನನಗೆ ಮುಂದಿನ ಜನ್ಮ ಅಂತ ಇದ್ರೆ ಇದೇ ಸಿಗಲಿ ಅಂತ ಬಿಟ್ಕೊತೀನಿ ಸರ್. ಇದರಲ್ಲೇ ಎಲ್ಲ ಉತ್ತರ ಇರುತ್ತೆ. ಇದ್ರ ಮಧ್ಯದಲ್ಲಿ ನಾನು ಒಂದು ಹೇಳಬೇಕಾಗಿತ್ತು. ನನ್ನ ಫ್ರೆಂಡ್ ನನಗೆ ಇಷ್ಟು ಕಷ್ಟದಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಒಬ್ಬ ಮೇಜರ್ ಫ್ರೆಂಡು ದಯಾನಂದ್ ಅಂತ. ಅವರು ಇಲ್ಲೇ ಬಂದಿದ್ದಾರೆ. ಅವರು ಅಮೇರಿಕಾದಲ್ಲಿ, ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಅವ್ರು ಇಲ್ಲಿ ಇದ್ದಾರೆ. ಹಾಗೆ ಅವ್ರದ್ದೊಂದು ಹೆಸರು ಹೇಳಬೇಕಾಗಿತ್ತು, ಹೇಳಿದೆ ಅಷ್ಟೇ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.